ಹೆಚ್ಚು ರಾಜಕೀಯ ಪ್ರಜ್ಞೆ ಇರುತ್ತೋ ಆ ಸಮುದಾಯ ಮಾತ್ರ ತನ್ನ ಅಗತ್ಯಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಈ ರೀತಿಯ ನೇತಾರಗಳನ್ನ ಅವು ಹುಟ್ಟು ಹಾಕ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಆಗ್ಲೇ ರೇಣುಕಾಚಾರ್ಯ ಅವರು ಮಾತನಾಡ್ತಾ ಹೇಳಿದ್ರು, ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನಾನು ಎಲ್ಲ ಸಮುದಾಯಗಳ ಒಂದು ನೇತೃತ್ವವನ್ನು ವಹಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅಂತೇಳಿ ಆ ರೀತಿಯ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆ ಇರುವಂಥದ್ದು ನಮ್ಮೆಲ್ಲರ ಸುದೈವ. ನೀವು ಮುಂದಿನ 2028 ಖಂಡಿತ ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸುವ ರೀತಿಯ ಒಂದು ಕೆಲಸವನ್ನ ನೀವೆಲ್ಲ ಮಾಡ್ತಾ ಇದ್ದೀರಾ. ಹಿಂದುಳಿದ ಸಮುದಾಯಗಳು ಮಾಡಬೇಕು ಅಂತ ಹೇಳಿ ನನ್ನ ಕಳಕಳಿಯ ಮನವಿ ಮಾಡ್ತೇನೆ. ಅದ್ರ ಜೊತೆಗೆ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಗಾಣಿಗ ಸಮುದಾಯದ ಒಬ್ಬ ವ್ಯಕ್ತಿ. ಅವರು ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ. ಪ್ರಧಾನಮಂತ್ರಿಗಳಾಗಿ ಕಳೆದ 12 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬಂದು 25 ವರ್ಷ ಆಯ್ತು ಇವತ್ತಿಗೆ. 25 ವರ್ಷ ಅಂದ್ರೆ 13 ವರ್ಷ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಅದರ ನಂತರ ಈಗ ಪ್ರಧಾನಮಂತ್ರಿಗಳಾಗಿ 12 ವರ್ಷಗಳ ಸಾಧನೆ ಮಾಡಿದ್ದಾರೆ. ಕಾಂಗ್ರೆಸ್ ಈ ದೇಶದಲ್ಲಿ ಕಳೆದ 67 ವರ್ಷ ರಾಜ್ಯಭಾರವನ್ನು ಮಾಡಿದೆ. 67 ವರ್ಷ ಯಾವ ರೀತಿ ರಾಜ್ಯಭಾರ ಮಾಡಿದೆ ಅಂದ್ರೆ, ಕೇವಲ ಸ್ವಾತಂತ್ರ್ಯ ತಂದುಕೊಟ್ಟು ನಾವು ನೆಹರು ಫ್ಯಾಮಿಲಿ, ಗಾಂಧಿ ಫಾಲೋವರ್ಸ್ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಸಹ ಒಂದೆರಡು ಹಿಂದುಳಿದ ಮೋರ್ಚಾಗಳ ವತಿಯಿಂದ ಇವತ್ತು ಗೌರವ ಸಮರ್ಪಣೆ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ರಘು ಮೋಟಯ್ಯ ಸಾಹೇಬರು ಓಬಿಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯ ತುಂಬ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಿದರು. ಹಾಗಾಗಿ ವಿಧಾನ ಪರಿಷತ್ಗೆ ಯಾರನ್ನ ಕಳಿಸ್ಬೇಕು ಅಂದಾಗ ಬಹಳಷ್ಟು ಸ್ಪರ್ಧೆ ಇದ್ದು ಕೂಡ ನಮ್ಮ ಪಕ್ಷ ರಘು ಮೋಟಯ್ಯ ಸಾಹೇಬ್ರನ್ನೇ ವಿಧಾನ ಪರಿಷತ್ಗೆ ಕಳಿಸ್ಬೇಕಂತ ಹೇಳಿ ಅವ್ರನ್ನ ಆಯ್ಕೆ ಮಾಡಿ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇವತ್ತು ಕಳೆದವರಿಗೆ ಗೌರವಿಸಬೇಕಂತ ಹೇಳಿ ತಿಳಿದು ಅವರು ಇವತ್ತು ನಮ್ಮ ಕೆಳಗೆ ಹೋಗ್ಬಿಟ್ಟು ಬಂದು ನಮ್ಮ ನಮ್ಮ ರೇಣುಕಾಚಾರ್ಯರು ಇರಲಿದ್ದಾರೆ ಎನ್ನುವಂಥದ್ದು ನನ್ನ ನಿಮ್ಮೆಲ್ಲರ ಒಂದು ಅಭಿಲಾಷೆಯಾಗಿದೆ ಬಂಧುಗಳೇ. ಆ ದೃಷ್ಟಿಯಲ್ಲಿ ಇವತ್ತು ನಾನು ಕೇವಲ ಅವರನ್ನ ಹೊಗಳಲಿಕ್ಕೆ ಅಷ್ಟೇ ಬರಲಿಲ್ಲ, ಇದ್ದದ್ದು ಇದ್ದಂಗೆ ಹೇಳಬೇಕು. ಯಾಕಂದ್ರೆ ಅವರು ಇದ್ದದ್ದು ಇದ್ದಂಗೆ ಹೇಳುವಂಥ ಸ್ವಭಾವ, ನೇರವಾಗಿ ಮಾತನಾಡ್ತಾರೆ. ಇದ್ದದ್ದು ಇದ್ದಂಗೆ ಹೇಳಬೇಕು, ಹುಡುಗಕ್ಕೆ ಮತ್ಸರ ಇರಬಾರ್ದು. ಇವತ್ತು ನಮ್ಮ ನಾಗರಾಜನವರು ಇಡೀ ರಾಜ್ಯಸಭೆಯ ಇತಿಹಾಸದಲ್ಲಿ ಒಬ್ಬ ಕುರುಬ ಸಮುದಾಯದ, ಆಲುಮತದ ಸಮುದಾಯದ ಒಬ್ಬ ಪ್ರತಿನಿಧಿಯನ್ನ ಪ್ರಪ್ರಥಮ ಬಾರಿಗೆ ಕುಳ್ಳಿರಿಸುವಂತ ಕೈಕರ್ಯ ತೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಮತ್ತು ನಮ್ಮ ಅವರ ನೇತೃತ್ವದ, ನಮ್ಮ ಯಡಿಯೂರಪ್ಪನವರ ಕೃಪೆ ಮತ್ತು ನಮ್ಮೆಲ್ಲರ ರಾಜ್ಯದ ಸನ್ಮಾನ. ನಿಮಗೆ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ GBA ಎಲೆಕ್ಷನ್ ನಡೆಸೋಕೆ ಸುಪ್ರೀಂ ಕೋರ್ಟ್ ಗಡುವು ಮೇಲೆ ಗಡುವು ಕೊಡ್ತಾ ಇದೆ. ಈ ಸರ್ಕಾರ ನಡೆಸೋಕೆ ತಯಾರಿಲ್ಲ. ಸಿದ್ದರಾಮಯ್ಯ ಏನಾದ್ರು GBA ಎಲೆಕ್ಷನ್ ನಡೆದ್ರೆ ಇಡೀ ಬೆಂಗಳೂರು ಬಿಜೆಪಿ ಮಯ ಆಗುತ್ತೆ. ಅದಕ್ಕೆ ಅವ್ರು ನಡೆಸ್ತಾ ಇಲ್ಲ. ಈಗ ಮೊನ್ನೆ ಆಗಸ್ಟ್ 8ನೇ ತಾರೀಕಿನ ಲಾಸ್ಟ್ ಡೇಟ್ ಇತ್ತು. ಮತ್ತೆ ಹೋಗಿ ಏನೋ ಕಥೆ ಹೇಳಿಗೆ ಸೆನ್ಸಸ್ ನಡೀತಾ ಇದೆ, ಅದು ನಡೀತಾ ಇದೆ ಅಂತ ಹೇಳಿ, SIR ನಡೀತಾ ಇದೆ ಅಂತ ಹೇಳಿ ಡಿಸೆಂಬರ್ಗೆ ಹಾಕೊಂಡು, ಅಂದ್ರೆ ಕಾರಣದ ಮೇಲೆ ಕಾರಣ ಹೇಳ್ತಾ ಇದ್ದಾರೆ. ಸೊ ಇಡೀ ಬೆಂಗಳೂರು
ಈಗ ಭಾರತ ಮಾತೆ भारत माता की नरेंद्र मोदी जी ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾ ಕಿ ನಿತಿನ್ ನವೀನ್ ಅವರಿಗೆ PS ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಧನ್ಯವಾದಗಳು.